ಶರ್ಮಾ ಅವರೇ, ಈ ಪ್ರಕರಣದಲ್ಲಿ ಈಗ 4 ಜನರನ್ನು ಮಾತ್ರ 2 ದಿವಸಗಳ ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು. ಬಹುಶಃ ಇವರು ಇಲ್ಲಿ ನಾವು ಹೆಸರುಗಳನ್ನು ನೋಡ್ತಾ ಹೋದರೆ ದರ್ಶನ್, ವಿನಯ್, ಹಾಗೆಯೇ ಪ್ರದೋಷ್ ಮತ್ತು ಇನ್ನೋರ್ವ ಧನರಾಜ್ ಅಂತೇಳಿ. ಧನರಾಜನ್ನು ಆತನನ್ನು ಈಗಾಗಲೇ ಪೊಲೀಸರು ಐಡೆಂಟಿಫೈ ಮಾಡಿರೋ ಪ್ರಕಾರ ಅವ ಕರೆಂಟ್ ಶಾಕ್ ಕೊಡೋದಕ್ಕಾಗಿ ಬಂದಿದ್ದ ಅಂದರೆ. ಪ್ರದೋಷನ ವಿಚಾರದಕ್ಕೆ ಬಂದಾಗ ಆತ ದುಡ್ಡು ಕೊಡೋದಕ್ಕೆ ಇದನ್ನು ಡೀಲ್ ಮಾಡುವಂಥ ಕಾರಣಕ್ಕಾಗಿ ಬಂದಿದ್ದು. ಏನು ಉದ್ದೇಶ ಇರುತ್ತೆ ಇಲ್ಲಿ ಈ 4 ಜನರ ವಿಚಾರದಲ್ಲಿ? ಈಗ ನೋಡಿ, ಒಂದು ಮೊಟ್ಟ ಮೊದಲನೇದಾಗಿ ಇವಾಗ ದರ್ಶನ್ನ ಮಾತ್ರ ತೆಗೆದುಕೋಬೇಕು ಅಂತಂದರೆ, ಈಗ ಮೊನ್ನೆ ಅವರು 4 ದಿವಸ ಮೊನ್ನೆ ತೆಗೆದುಕೊಂಡಾಗ, ಹೌದು, ಕಸ್ಟಡಿಗೆ ತೆಗೆದುಕೊಂಡಾಗ ಏನಾಗಿತ್ತು ಅಂತಂದರೆ, ನಾರ್ಮಲಿ ಜುಡಿಷಿಯಲ್ ಕಸ್ಟಡಿಗೆ ಆಫ್ಟರ್ 14 days ಕೊಟ್ಬಿಡ್ತಾರೆ. ಹೌದು. ವೆನ್ ಎವರ್ ಇಫ್ ದೆರ್ ಈಸ್ ಎ ನೆಸೆಸಿಟಿ, ರಿಯಲ್ ನೆಸೆಸಿಟಿ, ಇಟ್ ಈಸ್ ನಾಟ್ ಸೋ ಈಸಿ ಟು ಕನ್ವಿನ್ಸ್ ದ ಕೋರ್ಟ್. 14 daysಗಿನ್ನ 15 daysಗಿನ್ನ ಹೆಚ್ಚಾಗಿ ಒಂದು ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತಂದರೆ ನ್ಯಾಯಾಲಯಕ್ಕೆ ಅಷ್ಟು ಬಲವಾದ ಸಾಕ್ಷ್ಯಗಳನ್ನು ಪೊಲೀಸರು ಕೊಟ್ಟಿರಬೇಕು, ಪ್ರಾಸಿಕ್ಯೂಷನ್ನು ಕೊಟ್ಟಿರಬೇಕು. ಆಗ ಮಾತ್ರ ನ್ಯಾಯಾಲಯ ಇನ್ನೂ 4 ದಿವಸಗಳ ಕಾಲನೂ 2 ದಿವಸಗಳ ಕಾಲನೂ ಒಂದು ದಿವಸ ಕೊಡೋದಕ್ಕೂ ಭಾಳ ಕಷ್ಟ ಕೆಲವೊಂದು ಇದರಲ್ಲಿ ಆಫ್ಟರ್ 15 days. ಅಂಥದ್ದು ನ್ಯಾಯಾಲಯ ಇವತ್ತು ಪರಿಗಣನೆಗೆ ತೆಗೆದುಕೊಂಡಿದೆ ಅಂತಂದರೆ, ಮೊನ್ನೆ ಮೈಸೂರಿನಲ್ಲಿ ನಡೆದಂಥ ಒಂದು ಮಹಜರ್ ನಂತರದಲ್ಲಿ ಹಲವೊಂದು ದೊಡ್ಡ ಪ್ರಮಾಣದ ಬೆಳವಣಿಗೆಗಳಾಗಿದೆ. ದೊಡ್ಡ ಪ್ರಮಾಣದ ಒಂದು ಎವಿಡೆನ್ಸಸ್ ಅವ್ರ ಮನೆಯಲ್ಲಿ ಸಿಕ್ಕಿದೆ ಅನ್ನೋವಂಥ ಒಂದು ಗುಮಾನಿ ಇದೆ ಹೊರಗಡೆ. ಸೊ ಅದೊಂದು ಕಾರಣ ಆಗಿರ್ಬೋದು. ಎರಡನೇದು, ಈ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂಥ ವ್ಯಕ್ತಿ, ಈ ವ್ಯಕ್ತಿಯ ಹಿನ್ನೆಲೆ ಏನು? ಯಾಕೆಂದರೆ ಅವ್ರನ್ನ ಮೊನ್ನೆ ತಾನೇ ಇದು ಮಾಡಿದ್ದು. ಹೌದು, ಅವ್ರದ್ದು ಇವಾಗ ಪೂರ್ಣ ಪ್ರಮಾಣದಲ್ಲಿ ಅವ್ರದ್ದು, ಈಗ ಒಬ್ಬ ಮನುಷ್ಯ, ನಾರ್ಮಲ್ ಮನುಷ್ಯನಿಗೆ ನಾವು ಕಂಪೇರ್ ಮಾಡ್ಕೊತೀವಿ, ಅವನು ಆ ಮಟ್ಟದಲ್ಲಿ ಆ ಹಂತದಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಹಂತದಲ್ಲಿ ಮನುಷ್ಯ ಯೋಚನೆ ಮಾಡಿದ್ದಾನೆ ಅಂತಂದರೆ, ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ನಾನು ಈ ವ್ಯಕ್ತಿಯನ್ನು ನಾನು ಟಾರ್ಚರ್ ಮಾಡಬಲ್ಲೆ ಅನ್ನೋವಂಥ ಒಂದು ಸಾಮಾನ್ಯ ವ್ಯಕ್ತಿಗಳು ಇವಾಗ ನೀವು ಮಾಡೋಕ್ಕೆ ಸಾಧ್ಯ ಇದೆಯಾ? ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಸಾಮಾನ್ಯ ವ್ಯಕ್ತಿಗಳು. ಅಂದರೆ ಇಲ್ಲಿ ಇವನು ಹಿಂದೆ ಕ್ರಿಮಿನಲ್ ಚಟುವಟಿಕೆಗಳ ಏನಾದರೂ ಇದಿದೆಯಾ, ಹಸ್ತ ಇದೆಯಾ ಅನ್ನೋದು ಒಂದು ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅವರ ಬ್ಯಾಕ್ಗ್ರೌಂಡನ್ನು ಡೀಲ್ ಮಾಡೋಕ್ಕೆ ಹೋದಾಗತ್ತೆ. ನಂತರದಲ್ಲಿ ಈಗ ಪ್ರದೋಷದಿರ್ಬೋದು, ಪ್ರದೋಷ್ ಸ್ಟಾರ್ಟಿಂಗ್ ಫ್ರಮ್ ದ ಎಂಡ್ ನೀವು ನೋಡ್ಕೊಂಡು ಬನ್ನಿ, ಇಟ್ ಈಸ್ ಎ ಚೈನ್ ಲಿಂಕ್. ಒಂದೊಂದೇ ಅವನಿಂದನೇ ಎಲ್ಲ ರಿವೀಲ್ ಆಗ್ತಾ ಹೋಗುತ್ತೆ, ಏನೇನಾಯಿತು, ಎಲ್ಲಿಂದ ಆಯಿತು ಏನಂತ. ಸೊ ಆ ಕಾರಣದಿಂದ ಇನ್ನೂ ಹೆಚ್ಚಿನ ಒಂದು ಮಹತ್ವವಾದಂಥ ಒಂದು ಇನ್ಫಾರ್ಮೇಷನ್ಗಳಾಗಲಿ ಅಥವಾ ಎವಿಡೆನ್ಸಸ್ ಆಗಲಿ ಅಥವಾ ಮಹಜರುಗಳಾಗಲಿ ನೆಸೆಸಿಟಿ ಇದೆಯಾ ಅನ್ನೋದು ಕೂಡ ಒಂದು ಭಾಳ ಮುಖ್ಯವಾದಂಥದ್ದು. ಮತ್ತು ಇವಾಗ ಏನಾಗುತ್ತೆ, ಈ ಇನ್ವೆಸ್ಟಿಗೇಷನ್ ಅನ್ನೋದು ಭಾಳ ಒಂದು ಒಬ್ಬ ವ್ಯಕ್ತಿಯ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ನ ತನ್ನ ಒಂದು ಚಾಕಚಕ್ಯತೆಯಲ್ಲಿ ತನ್ನ ಬುದ್ಧಿಯಿಂದ ಮಾಡುವಂಥ ಕೆಲಸ. ಇಂಥ ಕೆಲಸಗಳಲ್ಲಿ ಏನಾಗುತ್ತೆ ಅಂದರೆ, ಸರಿ, ಹಿಂದೆ ಏನಾದರೂ ಇವರು ಯಾವುದೋ ಒಂದು ಈ ರೀತಿಯಾದಂಥ ಕೇಸುಗಳನ್ನು ಮಾಡಿದ್ದು ಅಂಥವು ಮುಚ್ಚೋಗಿರುತ್ತೆ, ಬೆಳಕಿಗೆ ಬಂದಿರೋದಕ್ಕಿಲ್ಲ. ಇಂಥ ಒಂದು ಸಮಯದಲ್ಲಿ ಒಂದು ಕೇಸನ್ನು ಇದು ಮಾಡೋಕ್ಕೆ ಹೋದಾಗ ಬೇರೆ ರೀತಿಯಾದಂಥ ಕೇಸುಗಳು ರಿವೀಲ್ ಆಗ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಏನಾದರೂ ಪೊಲೀಸರಿಗೆ ಅನುಮಾನ ಬಂದಿದೆಯಾ ಅನ್ನೋದು ಒಂದು ದೊಡ್ಡ ಇದು. ಯಾಕೆಂದರೆ ಈ ಕೇಸನ್ನು ಸಾಮಾನ್ಯ ಕೇಸಾಗಿ ನಾವು ನೋಡೋಕ್ಕಾಗೋದಿಲ್ಲ. ಇದು ನಾನು ಮೊನ್ನೆ ಕೂಡ ಹೇಳಿದ್ದೆ, ರೇರೆಸ್ಟ್ ಆಫ್ ದ ರೇರ್ ಕೇಸ್, ಅಪರೂಪವಾದಂಥ ಒಂದು ಪ್ರಕರಣ ಇದು. ಯಾಕೆ ಅಪರೂಪ ಅಂತಂತಂದರೆ, ಇವಾಗ ಇವತ್ತು ಜೋಡಿ ಕೊಲೆ ಆಗಿದೆ, ನಾವು ಪೇಪರಲ್ಲಿ ನೋಡ್ತಾ ಇದ್ದೀವಿ, ಜೋಡಿ ಕೊಲೆ ಆಗಿದೆ. ಬಟ್ ಇಟ್ ಹ್ಯಾಸ್ ನಾಟ್ ಬಿನ್ ಟೇಕನ್ ಇನ್ ಟು ಸೋ ಸೀರಿಯಸ್ಲಿ ಬೈ ದ ಎನಿಬಡಿ, ಬಿಕಾಸ್ ದ ಗ್ರಾವಿಟಿ ಆಫ್ ದ ಇನ್ಸಿಡೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ದ ಬ್ರೂಟಾಲಿಟಿ ಆಫ್ ದ ಇನ್ಸಿಡೆಂಟ್ ಈಸ್ ಇಂಪಾರ್ಟೆಂಟ್. ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಇಂಟೆನ್ಷನ್ಸ್ ಇರುತ್ತೆ, ಯಾವುದೋ ಒಂದು ರೀತಿಯಾದಂಥ ಅದಕ್ಕೊಂದು ಥರ್ಡ್ ಪರ್ಸನ್ಸ್ ಇನ್ವಾಲ್ವ್ಮೆಂಟ್ಸ್ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಇದು ನಡೆದಿರ್ತಕ್ಕಂಥದ್ದು ಒಬ್ಬ ಸೆಲೆಬ್ರಿಟಿ, ಎರಡನೇದಾಗಿ ಕ್ಷುಲ್ಲಕ ಕಾರಣ, ಮತ್ತು ಮೂರನೇದಾಗಿ ಆತನ ಹಿನ್ನೆಲೆ, ನಾಲ್ಕನೇದಾಗಿ ಇಷ್ಟು ಜನ ಇನ್ವಾಲ್ವ್ಮೆಂಟು, ಒಬ್ಬರು ಇಬ್ಬರು 3 4 ಅಲ್ಲ, ಇಷ್ಟು ಜನ ಇನ್ವಾಲ್ವ್ಮೆಂಟು. ಅಂದರೆ ಇದೊಂದು ರೀತಿಯಾದಂಥ ನೀವು ಪಿಕ್ಚರ್ಗೆ ಹೋಲಿಸ್ಕೋಬೋದು. ಒಂದು ರಿಯಲ್ ಆಗಿ ಒಂದು ಮೂವಿಲಿ ಏನು ನಡೆಯುತ್ತೆ, ನಾವು ಅನ್ಕೊತೀವಿ ಪಿಕ್ಚರ್ಗೆ ಹೋದಾಗ, ಮೂವಿನ ನೋಡಿದಾಗ ಇದು ಮೂವಿ 3 ಗಂಟೆಗೆ ಮುಗೀತು, ಹೊರಗಡೆ ಬೇರೆ ಜೀವನ. ಹಂಗಲ್ಲ, ಇದೊಂದು ರೀತಿಯಲ್ಲಿ ಪಿಕ್ಚರ್ ಮಾದರಿಯಲ್ಲೇ, ಸಿನಿಮಾ ರೀತಿಯಲ್ಲೇ ಇದೊಂದು ರೀತಿಯಲ್ಲಿ ಪ್ರಕರಣವನ್ನು ನೋಡ್ಸ್ಕೊಂಡ್ಬಂದಿದ್ದೀವಿ. ನಿಜ ನಟರಾಜ್ ಶರ್ಮಾ ಅವರೇ. ಆದರೆ ನಾಗೇಂದ್ರ ಅವರೇ, ಸಿನಿಮಾ ಮಾದರಿಯಲ್ಲೇ ಆಗಿರುವಂಥ, ಯಾಕಂದರೆ ಆ ರೀತಿಯಂಥ ಗ್ಯಾಂಗ್ ಆ ಸ್ವರೂಪದಲ್ಲಿ ನಡೆದಿದ್ರು.
ಚಿತ್ರರಂಗ ಈಗಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಸ್ವರೂಪದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀರಿ, ಒಬ್ಬೊಬ್ಬರು ಒಂದೊಂದು ಸ್ವರೂಪದಲ್ಲಿ. ಆದರೆ ದರ್ಶನ್ಗೆ ಮತ್ತೆ 2 ದಿವಸ ಪೊಲೀಸ್ ಕಸ್ಟಡಿಯೂ ಕೂಡ ಆಗಿರುವಂಥದ್ದು. ಒಟ್ಟು ದರ್ಶನ್ನ ಈ ವ್ಯಕ್ತಿತ್ವದ ಬಗ್ಗೆನೇ ಈಗ ಅನೇಕ ಅನುಮಾನಗಳು ಕೂಡ ಬರ್ತದೆ. ಯಾಕಾಯಿತು, ಹೆಂಗಾಯಿತು, ದರ್ಶನ್ ಜೊತೆಗಿರುವಂತಹ ತಂಡ, ಗೆಳೆಯರ ಬಳಗ ಇವೆಲ್ಲವೂ ಕೂಡ ಸೇರಿಕೊಂಡು ಈ ರೀತಿಯಂಥ ಕೃತ್ಯ ಆಯಿತು ಅನ್ನೋದ್ರ ಬಗ್ಗೆ ನಿಮ್ಮ ಪರಿಚಯದ ಪ್ರಕಾರವಾಗಿ ನೀವು ಇದನ್ನು ಹಿಂಗೆ ನೋಡ್ತೀರಿ ಅಂತೇಳಿ? ಇನ್ಫ್ಯಾಕ್ಟ್ ಅಲ್ಲಿ ನನಗೆ ದರ್ಶನ್ ಪರಿಚಯ ಆಗಿದ್ದು ಮೆಜೆಸ್ಟಿಕ್ ಚಿತ್ರದ ಮುಖಾಂತರ. ದರ್ಶನ್ ಹೀರೋ ಆಗಿ ಎಂಟ್ರಿ ಆಗ್ತಾರೆ, ನಾನು ಸಿನಿಮಾ ಎಡಿಟರ್ ಆಗಿ ಎಂಟ್ರಿ ಆಗುವಂಥದ್ದು. ಆ ಸಂದರ್ಭದಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಯಾಕಂದರೆ ನನಗೂ ಒಂದು ಹೊಸಬ, ನಾನು ಎಡಿಟರು, ನನ್ನದೇ ಆದ ಒಂದು ಜವಾಬ್ದಾರಿ, ಆಮೇಲೆ ಅವರು ಹೀರೋ ಆಗಿ ಅವ್ರದ್ದೊಂದು ಜವಾಬ್ದಾರಿ, ಕನಸು. ಇಬ್ಬರೂ ಕೂಡ ಮೇರು ನಟರ ಮಕ್ಕಳು, ನಮ್ಮದೇ ಆದ ಒಂದು ಐಡಿಯಾಲಜಿ, ಆಮೇಲೆ ನಮ್ಮ ತಂದೆ ಹೆಸರನ್ನು ಉಳಿಸ್ಬೇಕು, ಜೊತೆಗೆ ನಮ್ಮ ಹೆಸರನ್ನು ಗಳಿಸ್ಬೇಕು ಅನ್ನೋ ಥರದಲ್ಲಿ. ಹೌದು. ಅದಾದಮೇಲೆ 4 ಚಿತ್ರಗಳು ಸಂಕಲನ ಮಾಡಿದೆ ದರ್ಶನ್ ಸಿನಿಮಾಗಳನ್ನೇ. ಅದಾದಮೇಲೆ ನವಗ್ರಹ ಮಾಡಿದ್ವಿ. ನವಗ್ರಹ ಮಾಡೋ ಟೈಮಲ್ಲೂ ಕೂಡ ಜೋವಿಯಲ್, ಅಂದರೆ ಟು ಬಿ ಫ್ರ್ಯಾಂಕ್ ಸರ್, ನಾನು ನೋಡ್ದಂಗೆ ದರ್ಶನು ಅಂದರೆ ಈ ಸಾಫ್ಟ್ ನೇಚರು, ಹಂಬಲ್ನೆಸ್ಸು, ಆ ಥರ ನಾವು ನೋಡ್ತಾ ಇದ್ದಿದ್ದು. ನಾನು ಒಂದು 2011ವರೆಗೂ ನನಗೆ ಆ ಒಂದು ಟಚ್ ಇತ್ತು, ನಾನು ಸಿನಿಮಾಗಳು ಮಾಡಿಕೊಂಡು. ಆಮೇಲೆ ತಮಿಳ್ ಸಿನಿಮಾಗೆ ನಾನು ಹೋದೆ, ಒಂದು ಶಿವಕಾರ್ತಿಕೇಯನ್ ಸಿನಿಮಾ ಅಂತ ನನ್ನದೇ ಒಂದು ಪ್ರೊಡಕ್ಷನ್ ಮಾಡೋಕ್ಕೆ ಹೋದಾದ್ಮೇಲೆ ಅಲ್ಲಿಯ ಒಂದು 2 ವರ್ಷ ನಂದೊಂದು ಜರ್ನಿ ಆಗಿ ಅಲ್ಲಿ. ಆಮೇಲೆ ಇನ್ಫ್ಯಾಕ್ಟ್ ಅದು ಮುಗಿಲಿಲ್ಲ ಸಿನಿಮಾ, ನಮ್ಮ ಪಾರ್ಟ್ನರ್ ಏನೋ ಕೈ ಕೊಟ್ಟ ಅಂದ್ಬಿಟ್ಟು ಆಯಿತು. ಅದಾದಮೇಲೆ ನನ್ನದೇ ಆದ ಒಂದು ಮಾಮೂಲಿ ಹೊಟ್ಟೆಪಾಡು ಅನ್ನೋದು ಇರುತ್ತಲ್ಲ, ಆ್ಯಕ್ಟಿಂಗು, ಡೈರೆಕ್ಷನು, ಎಡಿಟಿಂಗು ಅಂದ್ಕೊಂಡಾಯಿತು. ಅಷ್ಟೊಂದು ಕರೋನಾ. ಆಮೇಲೆ ನಂದು ಅವ್ರದ್ದು ಸ್ವಲ್ಪ ಗ್ಯಾಪ್ ಆಯಿತು ರಿಲೇಷನು. ಅಂದರೆ ಅವರು ಒಂಥರ ಬ್ಯುಸಿ ಆದರು, ನನ್ನ ಕ್ಷೇತ್ರದಲ್ಲಿ ನಾನು ಬ್ಯುಸಿ ಆದೆ. ಬಟ್ ನಾನು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಒಂದು 2011ವರೆಗೂ ಅದೇನು ಜರ್ನಿ ಇತ್ತು, ಅದು ರಿಯಲಿ ಇಟ್ ವಾಸ್ ಮೆಮೊರೇಬಲ್ಲು. ನಾವು ಒಂದು ಹೇಳೋದೇನೆಂದರೆ, ನಮ್ಮ ಒಳ್ಳೆಯ, ಈಗ ಮನುಷ್ಯ ಒಂದಲ್ಲ ಒಂದು ದಿನ ಹೋಗಲೇಬೇಕು ಸರ್. ಆ ಟೈಮಲ್ಲಿ ಏನಂತೀವಿ, ನಾವು ಮಾಡೋ ಕೆಲಸಗಳು, ಆ ಮೆಮೊರೀಸನ್ನು ನಾವು ಬಿಟ್ಟು ಹೋಗ್ತೀವಿ. ಅದು ಯಾವ ಒಳ್ಳೆ ಮೆಮೊರೀಸನ್ನ ನಾವು ಬಿಟ್ಟು ಹೋಗಬೇಕು, ಹೌದು, ಆ ರೀತಿ ಅನ್ನೋ ಥರ ಇರುತ್ತೆ. ಬಟ್ ಇದು ನಿಜವೂ ನಾನು ಈ ಒಂದು ಇನ್ಸಿಡೆಂಟ್ ಕೇಳೋದ್ಮೇಲೆ ಒಂಥರ ಶಾಕಿಂಗ್ ಆಯಿತು. ನಾವು ಯಾವುದು ಸಿನಿಮಾ ಥರನೇ ಅನ್ನೋ ಥರ ನನಗೆ ಫೀಲ್ ಆಯಿತು. ಡೆವಿಲ್ ಅನ್ನೋ ಸಿನಿಮಾ ಶೂಟ್ ಆಗ್ತಿತ್ತಲ್ಲ, ಮೋಸ್ಟ್ಲಿ ಅದ್ರದ್ದೇನೋ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಥರದಲ್ಲೇನೋ ಇರ್ಬೋದೇನೋ ಅನ್ನೋ ಥರ ಸುದ್ದಿ ಅಂತ ಅಂದ್ಕೊಂಡೆ. ಆಮೇಲೆ ಬರ್ತಾ ಬಟ್ ನಾವೂ ಅಷ್ಟೇ, ನೀವು ಏನು ಪ್ರಸಾರ ಮಾಡ್ತೀವಿ ಅದನ್ನು ನಾವು ನೋಡ್ತಾ ಇದ್ವಿ. ಬಟ್ ಇನ್ಫ್ಯಾಕ್ಟ್ ಅದು ಒಳಗಡೆ ಇರೋ ಸಿನಾರಿಯೋ, ನಾವು ಏನು ಲಾ ಅಲ್ಲ, ಇನ್ವೆಸ್ಟಿಗೇಟರ್ ಆಫೀಸರ್ ಅಲ್ಲ, ಜಡ್ಜ್ ಅಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.